ಈ ಕತೆ ಬಂದಿರೋದು ಹುಬ್ಬಳ್ಳಿಯಿಂದ. ಆರಂಭದಲ್ಲಿ ನಾನಿವತ್ತು ಬೆಳಕು ಪ್ರಾರಂಭ ಮಾಡುವಾಗ ಹೇಳಿದ್ದೆ, ಮೂರೂ ಕತೆಗಳಲ್ಲಿ ಒಂದೇ ಎಳೆ ಇದ್ದಂಗೆ ಇದೆ ಅಂತ. ಮೊದಲನೇ ಕತೆ ಕೇಳಿದ್ರಿ ಮತ್ತು ನೋಡಿದ್ರಿ. ಎರಡನೇದು ಸೇಮ್ ಗೋಸ್ ಬ್ಯಾಕ್ ಟು ಲೇಡಿ. ಮತ್ತು ಹೆಂಗಸು ಹೆಣ್ಣು ಮನೆ ಉಳಿಸ್ಕೋಬೇಕು, ಮನೇನ ಏನಾರು ಮಾಡಿ ಕಾಪಾಡ್ಕೋಬೇಕು ಅನ್ನೋಂಥ ಹಠ. ಇದು ಟಿಪಿಕಲ್ ಇಂಡಿಯನ್ ಜೀನಲ್ಲಿ ಹೆಣ್ಮಕ್ಳಲ್ಲಿರೋವಂಥದ್ದಿದು. ಅವರು ದೇ ವಿಲ್ ಗೋ ಟು ಎನಿ ಲೆವೆಲ್, ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾರೆ ಕಾಂಪ್ರಮೈಸಲ್ಲಿ ಅಥವಾ ತ್ಯಾಗಕ್ಕೆ. ಅದರ ಪರಿಣಾಮನೇ ಅಂತಹದೇ ಇನ್ನೊಂದು ಕತೆ. ಪ್ರಾಬ್ಲಮನ್ನು ನೋಡೋ ರೀತಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಷ್ಟೇ, ಬಟ್ ಎರಡೂ ಒಂದೇ. ದಟ್ ಈಸ್, ನನ್ನ ಕುಟುಂಬ ಉಳಿಸ್ಬೇಕು, ಜೊತೆಗೆ ಆ ಉಳಿಸೋ ವಿಚಾರದಲ್ಲಿ ನಾನು ಇನ್ನೊಬ್ಬರ ಮುಂದೆ ಕೈ ಚಾಚುವ ಬದಲು ನಾನೇ ದುಡಿದು ಉಳಿಸ್ತೀನಿ ಅನ್ನೋಂತಹ ಛಲ. ದ್ಯಾಟ್ಸ್ ಎಕ್ಸಾಕ್ಟ್ಲಿ ವಾಟ್ ನಮ್ಗೆ ಯಾವಾಗಲೂ ಒಂದು ರೀತಿ ಉತ್ಸಾಹ ತರಬೇಕು. ಆ ಛಲ ಇಲ್ಲದಿದ್ದರೆ ಪ್ರಯೋಜನ ಇಲ್ಲ. ಒಂಥರ ಆಸರೆಯಲ್ಲಿ ಸದಾಕಾಲ ಬದುಕೋದು ಕೆಟ್ಟ ಬಾಳದು. ಆದರೆ ನನ್ನನ್ನು ನಾನು ಛಲದಲ್ಲಿ ಇರ್ತೀನಿ ಅಂತ ಪ್ರಯತ್ನ ಮಾಡೋದಿದೆಯಲ್ಲ, ಫೇಲ್ ಆದರೂ ಪರವಾಗಿಲ್ಲ, ತೊಂದರೆ ಇಲ್ಲ, ವಿಫಲರಾದರೂ ಪರವಾಗಿಲ್ಲ, ಬಟ್ ಆ ಪ್ರಯತ್ನನೇ ಮಾಡದೇ ಇರೋರು ಲಾಯಕ್ಕಲ್ಲ ಅವರು. ಬಟ್ ಈ ಪ್ರಕರಣ ಹಾಗಲ್ಲ. ಇದು ಮಗದೊಂದು ಛಲದ ಕತೆ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಮತ್ತಿಕಟ್ಟಿ ಗ್ರಾಮದ ಶಂಕರಪ್ಪ ಮತ್ತು ಸವಿತಾ ದಂಪತಿ ಮದುವೆಯಾಗಿ 23 ವರ್ಷ ಕಳೆದಿದೆ. ಇವರಿಗೆ 4 ಜನ ಮಕ್ಕಳು. 4 ಮಕ್ಕಳನ್ನ ಕಡು ಕಷ್ಟದ ನಡುವೆಯೂ ಓದಿಸುತ್ತಿದ್ದಾರೆ. ಮನೆ ಯಜಮಾನ ಶಂಕರಪ್ಪ ಬಡಿಗೆತನ ಮಾಡಿದರೆ, ತಾಯಿ ಸವಿತಾ ಗ್ರಾಮದ ಪ್ರೌಢಶಾಲೆಯಲ್ಲಿ ಅಕ್ಷರ ದಾಸೋಹದಲ್ಲಿ ಸಹಾಯಕ ಸಿಬ್ಬಂದಿ. ಜೊತೆಗೆ ಬಿಡುವಿನ ಸಮಯದಲ್ಲಿ ಬಳೆ ವ್ಯಾಪಾರ ಮಾಡುತ್ತಾ ಸಂಸಾರದ ನೊಗ ಎಳೆಯುತ್ತಿದ್ರು. ಆದರೆ 4 ತಿಂಗಳ ಹಿಂದೆ ಶಂಕರಪ್ಪರಿಗೆ ತೀವ್ರ ಜ್ವರ ಬಂದ ಹಿನ್ನೆಲೆ ಸ್ಥಳೀಯ ಡಾಕ್ಟರ್ ಕಡೆ ತೋರಿಸಿಕೊಂಡಿದ್ರು. ಡಾಕ್ಟರ್ ಕೊಟ್ಟ ಇಂಜೆಕ್ಷನ್ ಪೂರ್ತಿ ರಿಯಾಕ್ಷನ್ ಆಗಿದೆ. ಇದರಿಂದ ಶಂಕರಪ್ಪ ದೇಹವೆಲ್ಲ ಬಿರುಕು ಬಿಟ್ಟಿದೆ. ಇದರ ನಿವಾರಣೆಗಾಗಿ 5 ಆಪರೇಷನ್ ಮಾಡಲಾಗಿದೆ. ಆದರೂ ಕೂಡ ಶಂಕರಪ್ಪ ಗುಣಮುಖರಾಗಿಲ್ಲ. ಮನೆಗೆ ಆಸರೆಯಾಗಿದ್ದ ಶಂಕರಪ್ಪ ಹಾಸಿಗೆ ಹಿಡಿದಿದ್ದು, ಈಗ ಕುಟುಂಬ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ. ಬಳೆ ವ್ಯಾಪಾರಕ್ಕೆ ಬಂಡವಾಳ ಇಲ್ಲದೆ ಬರೀ ಅಕ್ಷರ ದಾಸೋಹದಿಂದ ಬರುವ ಗೌರವಧನದಲ್ಲಿ ಜೀವನ ನಡೆಸಬೇಕಾಗಿದೆ. 4 ಜನ ಮಕ್ಕಳ ಓದಿನ ಜೊತೆಗೆ ವಯಸ್ಸಾದ ಶಂಕರಪ್ಪರ ತಾಯಿಯನ್ನು ನೋಡಿಕೊಳ್ಳುವ ಜವಾಬ್ದಾರಿ ತಾಯಿ ಸವಿತಾ ಅವರ ಮೇಲಿದೆ. ಇನ್ನು ಗಾಯದ ಮೇಲೆ ಬರೆ ಎಂಬಂತೆ ವಾಸವಿದ್ದ ಸ್ವಂತ ಮನೆ ಮಳೆಗೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಹೀಗಾಗಿ ಬಾಡಿಗೆ ಮನೆಯಲ್ಲೇ ಈ ಕುಟುಂಬ ಜೀವನ ನಡೆಸುತ್ತಿದೆ. ಸವಿತಾ ಅವರಿಗೆ ಕುಟುಂಬ ನಿರ್ವಹಣೆಗಾಗಿ ಮತ್ತು ಮಕ್ಕಳ ಓದಿಗಾಗಿ ಬಳೆ ವ್ಯಾಪಾರ ಮುಂದುವರಿಸಿಕೊಂಡು ಹೋಗಲು ಸಹಾಯ ಬೇಕಿದೆ. ಶಂಕರಪ್ಪ ನೀವು, ಸವಿತಾ ನೀವು, ಅವರೇನು? ನಿಮ್ಮ ತಾಯಿ, ನಿಮ್ಮ ಅತ್ತೆ. ನಿನಗೆ ಎಷ್ಟು ಮಕ್ಕಳು? ಒಬ್ಬನ? ಒಂದೇ ಮಗ ನಿನಗೆ? ಒಂದೇ ಮಗಿ? ಒಂದ ಮಗ ರೀ. ಹೆಂಗದ? ಒಬ್ಬ ಆಗಿಂದ ಮತ್ತು ದೇವ್ರು ಅಷ್ಟ ಗಟ್ಟಿ ಮಾಡಿದ್ರಿ. ಯಜಮಾನ ಇಲ್ಲೇನ? ಅದು ತೀರ್ಕೊಂಡ್ರಿ, ಹಾರ್ಟ್ ಆಗಿ 6 ವರ್ಷ ಆದ. ಈ ಮಗ ನೋಡಿದ್ರಿ ಹಿಂಗಾದ್ರಿ. ಒಂದು ಏನತ್ತ ಅದ ರೀ, ಹಿಂಗಾಗಿ ನಮ್ಮದು ಬಾಳೆ ಹೂ ಎಲ್ಲ ಹಾಳಾಗಿ 10 ಸನಕ್ಕೆ ಜಲಮ್ ಬಂದಂಗಾಗೈತೆ. ಏನಾತೀಗ? ನಿನ್ನ ಮಗಂಗೆ ಆರೋಗ್ಯ ಕೆಡ್ತ, ಕರೆಕ್ಟ್, ಬಟ್ ಆಮೇಲೆ ನಮಗೂ ದುಡಿಬೇಕಂತಂದ್ರೆ ಈಗ ಒಟ್ಟು ಹೊಕ್ಕಿಂದ್ರಿ ಬೆಳಗಾಕ ತೊಳ್ಯಾಕ. ಅಟ್ಲೀಸ್ಟ್ ನಿನಗೆ ನಿನ್ನ ಮಗನಿಗೆ ಹಿಂಗೆ ಆದ್ರೂ ನೋಡ್ಕೊಳಕ್ಕೆ ಇನ್ನೂ ಸಸಿ ಇದಾಳಲ್ಲ, ನಿನ್ನ ಪುಣ್ಯ ಅದ. ಎಷ್ಟಂತ ನೋಡ್ಕೊಂತಾಳ್ರಿ, 4 ಮಕ್ಕಳು, ನಮ್ಮನ್ನ ಗಂಡನ್ನ ಎಲ್ಲ ಹೊತ್ತೋಗಲ್ರಿ ಆಕಿ. ಆಕಿ ಒಬ್ಳೆ ನೋಡ್ಕೋಬೇಕ? ಮತ್ತೆ ಏನೈತ್ರಿ ನಿನ್ನ ಕೈಲಿ ಏನು ಮಾಡಕ್ಕಾಗ? ನಾ ಮಾಡ್ತೇನ್ರಿ. ಏನು ಮಾಡ್ತಿ? ಏನು ಬೆಳಗಾಕ ಹೊಕ್ಕನ್ರಿ, ತೊಳ್ಯಾಕ ಹೊಕ್ಕನ್ರಿ, ಅದನ್ನ ತಂದು ಮೊಮ್ಮಕ್ಕಳಿಗೆ ಮಾಡಿದ್ರಿ. ಈಗ ನೀಗದಂಗೆ ಆತ್ರಿ, ಬೆನ್ನಾಗ ನರ ಈಗ ಮನೆ ಕೆಲ್ಸಕ್ಕೆ ಹೋಗ್ತಿ? ಎಲ್ಲಿ ಮನೆ ಕೆಲ್ಸಕ್ಕೆ ಹೋಗ್ತೀಯೇನು? ಆಜುಬಾಜು ಬೆಳೆ ತೊಳ್ಯಾಕ ಅದು ಹೊಕ್ಕನ್ರಿ ಬೆಳಗಾಕ. ಎಷ್ಟು ಸಿಗ್ತದೆ ನಿನಗೆ? ಏನ್ರಿ ಒಟ್ಟು ಕೊಡ್ತಾರ್ರಿ, ಒಂದೆರಡು ಅರಿಬಿ, ಒಟ್ಟು ಏನಾರು ಪಲ್ಯದ ಕಾಳು, ಅದು ರೊಕ್ಕ ಕೊಡೋದು. ರೊಕ್ಕ ಕೊಡಂಗಿಲ್ಲನ? ರೊಕ್ಕ ಕೊಡಂಗಿಲ್ರಿ. ಅಲ್ಲಿ ಹಳ್ಳಿ ಊರಾಗ ರೊಕ್ಕ ಕೊಡಕ್ಕೆ ಹೋಗ್ಬೇಕ್ರಿ. ಏನೋ ಒಂದೆರಡು ಜೋಳ. ನಿನಗೆ 4 ಮಕ್ಕಳೇನ? ಹ್ಞೂ ರೀ. 4 ಓದಿಸ್ತಿ? 4 ಹೆಣ್ಣ? ಒಬ್ಬನ ಮಗ ಅನ್ರಿ, 3 ಹೆಣ್ಣು ನೋಡ್ರಿ.
ನಾಲ್ಕು ಓದ್ತಾವ? ಹಿರೇಕ್ ಬಿ ಎ ಮುಗೀತ್ರಿ ಸರ್. ಹಾಂ, ಬಿ ಎ ಮುಗೀತ್ರಿ ಹಿರೇಕಿದು. ಬಿ ಎ ಮುಗಿಸ್ತಾ? ಎರಡನೇದಕ್ಕೆ ರೀ ಬಿ ಸಿ ಎ ಹಚ್ಚೈತ್ರಿ ಸರ್. ಹಾಂ, ಹುಡುಗ ಸೆಕೆಂಡ್ ಇಯರ್ ರೀ. ಲಾಸ್ಟ್ಲವಳು 10th ರೀ. ಚಲೋ ಓದ್ತವೇನಾ? ಹಾಂ ಸರ್. ಮತ್ತೆ ಒಬ್ಳು ಹೆಂಗೆ ಮ್ಯಾನೇಜ್ ಮಾಡ್ತೀಯ ಅದೆಲ್ಲ? ಅವಕ್ಕೆ ಶಾಲೆಗೂ ಕಳಿಸಿ ಇಷ್ಟು ದಿನ ಇವ್ರು ನಮ್ಮ ಮನೆಯವರು ದುಡ್ದಾರಿ ಸರ. ಈಗ ಇದು ಅವ್ರ- ತ್ರಾಸ ಆಗಿಂದ ರೀ. ಈಗ 6 ತಿಂಗಳು ಆತ್ರಿ ನಮ್ಮ ಮನೆ ಇಬ್ಬರೊಬ್ಬರು ಕಟ್ಟಾಗಿ. ಅವ್ರದ್ದು ಚಾಕ್ರಿ ಮಾಡ್ಕೊಂಡು ನಮ್ಮ ಮನ್ಯಾಗ ಕುಂತ್ಬಿಟ್ಟಾನ ಸರ. ಹಂಗಾಗಿ ಮತ್ತು ಮೇಲಿಂದ ಮೇಲೆ ಎಲ್ಲ ಮನ್ಯಾಗ ಇದ್ದಿದ್ದು ಗೋಲ್ಡ್ ಮೈ ಮೇಗಿನ ಸಹಿತ ಅವ್ರದ್ದು ನಾನು ಎಲ್ಲ ಇಟ್ಟು ಈಗ ಗಂಡನ ಆರಾಮ ಮಾಡ್ಯಾನ ಸರ. ಬಳೆ ವ್ಯಾಪಾರದು ಮಾಡ್ತಿದ್ದೆ ರೀ, ಅದು ಕಟ್ಟಾಗೈತೆ ರೀ. ಅದಕ್ಕೆ ಅವ್ರು ದುಡ್ಕೊಂಡು ಅದ್ರ ಮೇಲೆ ಈಗ ಅಷ್ಟು ನಡ್ಸ್ಕೊಂಡು ಹೋಗ್ಬೇಕನ್ನ ಆಸೆಗೆ ಈಗ ಏನು ನೀವು ಇದು ಮಾಡ್ತೀವಿ ಅಂತ ಬಂದೆ ಸರ್. ನಾ ಕೇಳಿ ನಿನ್ನ ಆಸೆ ಏನು ಇವೆಲ್ಲ ಮಾಡಿ ಏನಾಗಬೇಕು ಅಂತ? ಏನು ಸರ್, ನನ್ನ ಮನೆ ನಾ ಒಂದು ಉದ್ಧಾರ ಮಾಡ್ಬೇಕು ಅನ್ನೋದ್ರಿ, ಮಕ್ಕಳು ಒಂದು ದಾರಿಗೆ ಹೊಂದಿಸ್ಬೇಕು ಅನ್ನೋದ್ರಿ. ಗಂಡನ ಮತ್ತು ಇನ್ಮ್ಯಾಗ ಆರಾಮಾಗಿ ಅವ್ರನ್ನೂ ದುಡ್ಯಾಕೆ ಹಚ್ಚಿ ಮುಂದೆ ನಾ ಮಾಡ್ಕೊಂಡು ಹೋಗ್ಬೇಕನ್ನೋ ಆಸೆ ಐತ್ರಿ. ಈಗ ಆರಾಮಾಗಲ್ಲಿ ಮಟ್ಟಾರ ನಮ್ಮ ಮನೆ ನಡೆಸ್ಬೇಕಲ್ಲ ಸರ. ಬಳೆ ವ್ಯಾಪಾರ ನಿಂತೈತ್ರಿ 6 ತಿಂಗಳಾತು. ಸ್ಟೇಷ್ನರಿ ಮಾರ್ಕೊಂಡು ಅದನ್ನ ಮಾಡ್ಕೊಂಡಿದ್ನಿ ರೀ. 2 ಕಟ್ಟಾಗೈತ್ರಿ. ಇವ್ರು ಮಲ್ಕೊಂಡಿಂದ ಏನೂ ಇಲ್ಲ. ಹೋಗಿದ್ದಿ? ಹಾಂ ರೀ, ಈಗ ಸ್ಕೂಲ್ಗೆ ಹೋಗಿದ್ನಿ ರೀ. 3,500 ಕೊಡ್ತಾರೆ ಸರ್. ಏನಾಕತ್ರಿ ಸರ್? 3,500 ದಾಸೋಹದಲ್ಲಿ? ಹಾಂ ಸರ್. ಬಾಡಿಗೆ ಮನ್ಯಾಗ ಆಯ್ತೇವ್ರಿ 4 ವರ್ಷ 4 ಆತ್ರಿ ವರ್ಷ ಮನೆ ಆತ್ರಿ ಸರ್. ಮನೆ ಬಿದ್ದತ್ರಿ. ಎಲ್ಲ ನೋಡಿ ಬಂದಾರ್ರಿ. ಅಲ್ಲಿ ಬನಿ ಬಿದ್ದು 4 ವರ್ಷ ಆತ್ರಿ. ಬಾಡಿಗೆ ಮನ್ಯಾಗ ಅದೇವ್ರಿ. ಇನ್ನೋರ್ಗೆ ರೊಕ್ಕ ಕೊಟ್ಟಿಲ್ರಿ ನಾವು. ನಿಮ್ಮದು ನೀವು ಸುಧಾರಿಸ್ರಿ, ಇರ್ಲಿ ಅದನ್ನ ಆರಾಮಾಗ್ರಿ ಮಲ್ಯಕ್ಕೆ ಅಂದ್ರಿ ಅವ್ರು ಬಾಡಿಗೆ ಮನೆಯವ್ರು. 4 ಮಕ್ಕಳು ಓದಿಸಿದ್ರಾಗ ರೀ. ಆದ್ಮೇಲೆ ಒಬ್ಬಾಕಿನ ಮಗಳು ಲಗ್ನ ಮಾಡಿಕೊಟ್ಟೇವ್ರಿ. ಮಗಳಿಗೆ ಲಗ್ನ ಆಗೈತಿ? ಒಬ್ಬಾಕಿ ಮಗಳು ಲಗ್ನ ಮಾಡಿಕೊಟ್ಟೇವ್ರಿ. ದೊಡ್ಡವಳಗ? ಎರಡನೇದವ್ರು ಮಾಡ್ಯಾರ ಸರ್. ಮತ್ತು ಎಲ್ಲ ಕೂಡಿ ಸಾಲ ಮೂಲ ಆಗಿ ಅದನ್ನ ಹರ್ಕೊಂತ ಮಾಡ್ಕೊಂತ ಬರೋವೊಳಗೆ ಮತ್ತು ಇದೊಂದು ಹಿಂಗಾಗಿಬಿಡ್ತಾರೆ ನಮ್ಗೆ. ಹೆಂಗಾತದ? ಇಂಜೆಕ್ಷನ್ ಥಂಡಿ ಜ್ವರ ಬಂದಂತ ಇಂಜೆಕ್ಷನ್ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡಿದ್ದೆ ರೀ. ಇಂಜೆಕ್ಷನ್ ಮಾಡಿಸ್ಕೊಂಡು ಹಿಂದಿಂದ ಗುಳ್ಳಿಯಾಗಿ ಇದು ಹಿಂಗಾಗಿಬಿಟ್ರು. ನೀ ಏನು ಮಾಡಂಗೆ? ಏನಿಲ್ಲ ಸರ್, 6 ತಿಂಗಳಾದ್ರಿ ಬೆಡ್ ಮ್ಯಾಗ ಅದಾರ ಅವ್ರು. ಅಲ್ಲೇ ಚಾಕ್ರಿ ಮಾಡ್ಯಾನ್ರಿ. ಎಲ್ಲ ಆಪರೇಷನ್ ಆಗೈತೆ ರೀ. ಕುಂತಲ್ಲೇ ಎಲ್ಲ ಚಾಕ್ರಿ ಮಾಡ್ಯಾನ ಸರ್ ಅವ್ರದ್ದು. 6 ತಿಂಗಳಾತ್ರಿ. ಈಗ ಏನು ಮಾಡ್ಬೇಕು ಅಂತ ನೀನು ಸೊಸಿ ಕರ್ಕೊಂಬಂದಿ ಇಲ್ಲಿ? ನೀವು ಏನಾರ ಏನು ಅಂತ ಬಂದಿ ನೀನು? ಅದಾರ ಸರ್. ಈಗ ನನಗೆ ವ್ಯಾಪಾರ ಮಾಡ್ಕೊಂತೀನಿ, ಏನು ಹೆಲ್ಪ್ ಆಕತ್ತೆ ಅಂತ ಮಂತ್ಯಾನ ನಡ್ಸ್ಕೊಂಡು ಹೋಗ್ತೀನಿ. ಆಯ್ತು, ಈಗ ನಾನು ನಿನ್ಗೀಗ ಬಳೆ ವ್ಯಾಪಾರ ಮಾಡ್ಲಿಕ್ಕೆ ಸಹಾಯ ಮಾಡಿದ್ರೆ ಹಾಂ ಸರ್. ನಿನ್ನ ಕುಟುಂಬ ಸುಧಾರಿಸ್ತದೇನ? ಹಾಂ, ಬಳೆ ವ್ಯಾಪಾರ ರೀ. ಅದು ಸ್ಟೇಷನರಿ ಮಾರ್ತೇನ್ರಿ. ಅದು ಸುಧಾರಿಸ್ತದೇನು ಹಾಂ ನಿನಗೆ? ಸರ್. ನಾ ಮತ್ತೆ ಹೆಂಗಾರ ದುಡ್ಕೊಂಡು ಸರಿ, ಹೋಗ್ತೀನಿ. ನಿನ್ ಸುಧಾರಿಸ್ತದ? ಆಯ್ತು ಸರ್. ಮನೆ ಒಂದು ಇದು ಇಲ್ರಿ. ಅದು ಈಗ ನನಗೆ ಗೊತ್ತಿಲ್ಲ ಅದು ಅಲ್ಲಿ ಪರಿಸ್ಥಿತಿ ಏನೈತಿ ಅಂತ ನಾ ಕೇಳ್ತೀನಿ. ಸದ್ಯಕ್ಕೆ ನಾನು ಹಿಂಗೆ ಈಗ ವ್ಯಾಪಾರ ಮಾಡ್ಲಿಕ್ಕೆ ನಿನಗೆ ನೀನು ಹಾಂ ನೀನು ದುಡಿತೀನಿ ಅಂತ ಹೇಳಿದ್ರಿಂದ ನಿನ್ನ ಇಲ್ಲಿವರೆಗೂ ಕರೆಯಕ್ಕೆ ಬಿಟ್ಟಾರ ನಮ್ಮಲ್ಲಿ. ನೀನಾದರೂ ಅಲ್ಲಿ ನನಗೆ ಸ್ವಲ್ಪ ರೊಕ್ಕ ಕೊಟ್ಟು ಸಹಾಯ ಮಾಡ್ರಿ ಅಂತಂದಿದ್ರೆ ಮನೆಗೆ ಹೋಗು ಅಂದಿರೋ. ಆದ್ರೆ ನೀನು ದುಡಿತೀನಿ ಅಂದಿ, ಮತ್ತು ಆಕಿ ವಯಸ್ಸಿನಾಗ ನಾನು ದುಡಿತೀನಿ ಅಂತೇಳ ಪಾಪ. ಹಾಗಾಗಿ ನೀನೀಗ ಬಳೆ ವ್ಯಾಪಾರ ಮಾಡೋದು, ಸ್ಟೇಷನರಿ ವ್ಯಾಪಾರ ಮಾಡಲಿಕ್ಕೆ ನಿನ್ಗೆ ಎಷ್ಟು ರೊಕ್ಕ ಬೇಕ್ತದೆ ಬಂಡವಾಳ? 40,000 ರಿಂದ 50,000 ಬೇಕು ಸರ್. ಆಯ್ತು, ಅದು ಎಷ್ಟಾಗ್ತದೆ ನೋಡೋಣ. 40 ಬೇಕಾ, 25 ಬೇಕಾ, 30 ಬೇಕಾ, ಎಷ್ಟು ಬೇಕಾಗ್ತದೆ ನೋಡೋಣ. ನಾನು ನೋಡ್ಬಿಟ್ಟು ನಿನಗೆ ಏನೇನು ಬೇಕು ಅಂತ ಹೇಳು, ಅದನ್ನು ತಗೊಳಕ್ಕೆ ದುಡ್ಡು ಕೊಡಿಸ್ತೀನಿ. ಹಾಕ್ಸ್ಕೊ, ಗೊತ್ತಾಯ್ತಲ್ಲ? ಒಂದು ಸರಿ ನಾನು ಕೊಡಿಸಿದ ಮ್ಯಾಗ ನೀನು ಅದನ್ನೇ ಮಾಡಿಕೊಂಡು ಅದನ್ನೇ ತಿರ್ಗಾ ಮರ್ಗ ಮಾಡಿ ಇಟ್ಕೋಬೋದಲ್ಲ? ಅದು ಮಾಡ್ತೀಯಲ್ಲ, ಅದಾಗ್ತದಲ್ಲ? ಸರಿ, ಈಗ ನೀವು ಕೆಲಸ ಮಾಡು. ನೀನೀಗ ಊರಿಗೆ ಹೋಗು. ಊರಿಗೆ ಹೋಗಿ 1 ವಾರದ ಒಳಗಡೆ ನಾನು ನಿನಗೆ ಆ ಬಳೆ ವ್ಯಾಪಾರ ಮತ್ತು ಸ್ಟೇಷನರಿಗೆ ಏನು ಬೇಕೋ ಬಂಡವಾಳ ಅದನ್ನ ಕೊಡಿಸ್ತೀನಿ. ಗೊತ್ತಾಯ್ತಾ? ನೀವು ವ್ಯಾಪಾರ ಮಾಡು. ನಿನ್ನ ಮಕ್ಳು ಚಲೋ ಓದ್ಸು. ಯಾವ್ದಾದ್ರು ಒಂದು ಮಗುಗೆ ಒಂದು ನೌಕರಿ ಹಿಡಿಯೋ ಹಂಗೆ ಮಾಡು. ಹಿರೇಕಿ ಹ್ಯಾಂಡಿಕ್ಯಾಪ್ಟ್ ಅದಾವ ಸರ. 2 ವರ್ಷ ಹಿರೇಕಿದ್ರಿ ಬಿ ಎ ಮುಗ್ದತ್ತಲ್ಲ ಸರ. 2 ವರ್ಷ ಓದಿ ನಾ ಒಂದೇನು ನಾನು ಕಾಲ್ ಮಾಡಿ ನಿಲ್ತೇನೆ ಅಂತ ಹೇಳ್ರಿ. ಯಾರು ಒಬ್ಬರಿಗೆ ನೌಕರಿಗೆ ಹಾಕ. ಹಾಂ ಸರ್, ಹೇಳ್ತೀನಿ. ಹಿರೇಕಿನ ಹಚ್ತಾನೆ. ಯಾರೋ ಒಬ್ರು ಹಾಕಿ ನೀನೊಂದು 2 ವರ್ಷ ಬಿಟ್ರೆ ನಿನ್ನ ಪರಿಸ್ಥಿತಿ ಸುಧಾರಿಸ್ತದೆ. ಆಮೇಲೆ ಅವಳುಂಟು, ಅವ್ರ ಫ್ಯಾಮಿಲಿ ಉಂಟು, ಏನೋ ಮಾಡ್ಕೊತಾಳ ಆಕಿ. ಹಂಗೆ ಮಾಡಿ ನೀನು. ನಾನೀಗ ಇದು ನಿನಗೆ ಏನು ಬೇಕೋ ಅದನ್ನ ನಾನು ರೆಡಿ ಮಾಡಿಸ್ತೀನಿ, ಕೊಡಿಸ್ತೀನಿ. ಹಾಂ, ಚಲೋ ನೋಡು. ನೀನು ಅದಕ್ಕೆ ಏನು ಔಷಧಿ ಐತಿ ಅದು ತಗೋ, ಸ್ವಲ್ಪ ಸುಧಾರಿಸ್ತದ. ಸುಧಾರಿಸಿದ ಮ್ಯಾಗೆ ಮನೆಯಾಗೆ ಕೂತು ಏನು ಮಾಡ್ಬೋದು ಅದನ್ನು ನೀ ಮಾಡು. ನೀ ಮನೆಯಾಗ ಸುಮ್ಮನೆ ಕೂತಿರ್ಬಾರ್ದ. ಹಾಂ, ಬೆಳಗ್ಗೆ ಮಧ್ಯಾಹ್ನ ಊಟ ಮಾಡು, ತಿಂಡಿ ತಿನ್ನು, ಕೂತ್ಕೋ, ಊಟ ಮಾಡು, ತಿಂಡಿ ತಿನ್ನು. ಮತ್ತೆ ನನ್ನ ಕೈಯಲ್ಲಿ ಏನೂ ಆಗಂಗಿಲ್ಲ ಅಂತ ಕೂತ್ರೆ ಆಗಂಗೇ ಇಲ್ಲ. ಅದು ಆಗಂಗೇ ಇಲ್ಲ. ಆಮೇಲೆ ನೀನು ನನಗೆ ಇಷ್ಟ ಆಗೈತಿ, ನಾನು ಇಷ್ಟು ಮಾಡೇ ಮಾಡ್ತೀನಿ ಅಂತ ಹೊರಡ ಹೇಳ್ತೀನಿ. ಏನೂ ಆಗಂಗಿಲ್ಲ, ಆಗ್ತದ. ನೀ ಫಸ್ಟ್ ಅಲ್ಲಿಂದ ಆಚೆ ಬಾ.
ನನಗೇನು ಆಗಿಲ್ಲ ಏನೋ ಆಗಿರ್ತೀನಿ ಕೂತೀನಿ ಹಂಗೆ ಕೂತಿರ್ತಿ. ಹಾಂ ಸರ್, ನನಗೇನು ಆಗಲ್ಲ ಅಂತ ತಲೆ ಇಟ್ಕೊರಿ ಅಂತ ಅದನ್ನ ಅದನ್ನ ಹೇಳ್ತೇನೆ. ಫಸ್ಟ್ ತಿಳ್ಕೊ, ನನಗೇನು ಆಗಿಲ್ಲ, ಇಷ್ಟೇ ಆಗಿರೋದು. ನಿನಗಿಂತ ಕೆಟ್ಟದಾಗ ಆಗಿರೋರು ಇಲ್ವೇನೋ ಮಂದಿ? ಅದಾರ ಹಾಂ ಸರ್. ಇಲ್ವೇನೋ ಮಂದಿ ಇಲ್ವೇನ? ಮತ್ತೆ ನೀ ಯಾಕೆ ಅಷ್ಟು ಮಾಡ್ತೀವಿ? ಆಯ್ತು ಸರ್ ಮಾಡಿ. ನಾಳೆಯಿಂದ ಶುರು ಮಾಡ್ಬೇಕು. ಹ್ಞೂ ಸರ್. ಮನ್ಯಾಗ ಕೂರಂಗಿಲ್ಲ ನೀನು, ಹ್ಞೂ ಸರ್. ಗೊತ್ತಾಯ್ತಾ? ಯಾವುದೋ ಒಂದು ಜಾಗಕ್ಕೆ ಹೋಗೋಕ್ಕೆ ನನಗೆ ಅರ್ಧ ಗಂಟೆ ಬೇಕು ಅಂದ್ರೆ ನಿನಗೆ 1 ಗಂಟೆ ಆಗಲಿ, ಏನಾಯ್ತು ನಿನಗೀಗ? ಆಯ್ತು ಸರ್. ನೀನು ಮಾಡ್ಬೇಕದು. ಅದನ್ನು ಹಚ್ಚ, ಏನಕ್ಕಾರ ಬಿಡಬೇಡ ಮನೆಯಾಗೆ. ಹಾಂ ಸರ್. ನೀ ಮನೆಯಾಗ ಬಿಟ್ಟರೆ ಇನ್ನೊಂದು ವರ್ಷ ಕಳೆದ್ರೆ ಅದು ದೇಹ ಜಡ್ ಹಿಡ್ದು ಹೋಗ್ತದೆ. ಆಮೇಲೆ ಏನೂ ಮಾಡಕ್ಕೆ ಬರಂಗಿಲ್ಲ, ಅದು ಮನ್ಸು ಒಪ್ಪಂಗಿಲ್ಲ ಅವಾಗ. ಹಾಂ ರೀ. ಬರೀ ಬೆಳಗ್ಗೆ ರಾತ್ರಿ ಮನ್ಯಾಗ ಟಿವಿ ಐತೇನ? ಟಿವಿ ಇಲ್ಲ ಸರ್, ಹಾಂ, ಅದನ್ನ ಟಿವಿ ಟಿವಿನ ಚಾಲೂ ಹಾಕೊಂಡು ಕೂತ್ಕೊಂಡು ನೋಡ್ಕೊಂಡು ಕೂತ್ಬಿಡ್ತಾರ ಆಮೇಲೆ. ಹಾಂ ಸರ್, ಕೂರಕ್ಕೆ ಟಿವಿ ಬಿಡಬೇಡ, ಚಾಲೂ ಮಾಡ್ಸಿಲ್ರಿ. ಕೂರಕ್ಕೆ ಬಿಡಬೇಡ ನೀನು, ಹಾಂ ಸರ್. ಗೊತ್ತಾಯ್ತಾ? ಅಷ್ಟು ಮಾಡಿಸಿ ನಿನ್ನ ಮಗನಿಗೆ ಹೇಳ. ನೀನು ಅಕ್ಕಿಗೆ ಹೇಳೋದಿಲ್ಲ, ಅವನಿಗೆ ಹೇಳ್ಬೇಕು. ಕೇಳ್ರಿ, ಮಗ್ಗ ನಾಯಿನೂ ಬೇಯ್ತೇನ್ರಿ, ಸೊಸಿ ಎಲ್ಲಾನು ಯಾದಂತ ಮಾಡ್ಬೇಕಪ್ಪ ಆಕಿ ಅಂತನ್ರಿ ನಾನು. ಹಾಂ, ನೀನು ಅವಾಗ ಹೇಳ್ಬೇಕು ನಿನ್ನ ಮಗನಿಗೆ. ಹ್ಞೂನ್ರಿ. ನೀನು ಅಕ್ಕಿಗೆ ಹೇಳಿದ್ರೆ ಏನಾಗ್ತದೆ? ಆಕೆ ಏನು ಹೇಳಿದಿಲ್ರಿ, ಹೇಳುವಂಥ ಹಾರೇನೇ ಇಲ್ರಿ ಆಕಿದ. ಆಕಿದ ಮತ್ತು ಒಂದು ನಮ್ಗೆ ಅಣ್ಣ ರೀ ಆಕಿದ. ಎಲ್ಲದಕ್ಕೂ ದುಡಿದು ಎಲ್ಲ ಮಾಡಿ ನಮ್ಗೆ ಸಾಲ ನನ್ನ ತಂದು ಸೈತೆ ಉಣ್ಸ್ಯಾಡ್ರಿ ಆಕಿ. ಏನು ರೀ ಗಂಡಂದೆಲ್ಲ ಮಾಡ್ಯಾಡ್ರಿ ಚಾಕ್ರಿ ಆಕಿ. ಮಕ್ಕಳನ್ನ ಮಕ್ಕಳು ಅನ್ನೋ ತಲೆ ತೊಗೊಳಿಲ್ರಿ ಆಕಿ. ಇದು ಅಲ್ಲೊಂದು ಇಲ್ಲೊಂದು ಮಕ್ಳು ತಮ್ಮ ಈಚೆಗೆ ತಾವು ಕಲಿಯಾಕ ಕುಂತ್ರು. ಸರ್ ಕೆಮ್ಸಿಯಾಗ ಹಾಕ್ಕೊಂಡವ್ರು ನಾವು. ಅತ್ತಲ್ಲ, ಅವ ಏನು ಮಾಡ್ಕೊಂಡಿದ್ದಲ್ಲ. ಅದಾತು ಸರ್, ಏನ್ ಮಾಡಿದ್ರೆ ಅಕಸ್ಮಾತ್ ನಮ್ಮ ಟೈಮ್ ಕೆಟ್ಟೈತೆ ಅಂದ್ರೆ ಮತ್ತೆ ಮಾಡಿದ್ರಿ ಇಲ್ಲ, ಸರ್, ಮತ್ತೆ ಏನ್ ತಗೊಂಡಿದ್ದು ಇಂಜೆಕ್ಷನ್ ಹಂಗೆ ಆತು. ಹಾಂ ಸರ್. ಹತ ಮಾಡ್ಕೊಂಡಿದ್ದಲ್ವಲ್ಲ, ಇಲ್ಲ ಸರ್. ಹಂಗಾಗಿ ಅದಾಯ್ತು, ಬಿಟ್ಬಿಡ. ಹಾಂ ಸರ್. ಕೆಟ್ಟದದು ಹೋಯ್ತದು ಅಂತ. ಬಟ್ ನೀವು ದುಡಿ ಅಂದ್ರೆ ನಿನ್ ಕೈಲಿ ಏನಾಗ್ತದೆ ಅದು ಮಾಡ. ಸರ್ ಖಾಲಿ ಕುಂದ್ರಂಗಿಲ್ಲ ಸರ್. ಖಾಲಿ ಕೂರಂಗಿಲ್ಲ ನೀನು. ನಿನಗೆ ಆ ವ್ಯಾಪಾರ ಮಾಡ್ಲಿಕ್ಕೆ ಅದು ಏನು ವ್ಯವಸ್ಥೆ ಬೇಕೋ ನಾ ಹುಡುಗರಿಗೆ ಹೇಳ್ತೀನಿ, ನಿಂಗೆ ರೆಡಿ ಮಾಡಿ ಕೊಡ್ತಾರೆ. ಚಲೋ ನೋಡ್ಕೊ ನಿನ್ನ ಮಕ್ಕಳನ್ನ, ಚಲೋ ಓದಿಸು. ಯಾವ್ದಾದ್ರು 1-2 ಮಗಿನ ನೌಕರಿಗೆ ಹಾಕು. 1-2 ವರ್ಷ ಆದರೆ ಅವು ಸರಿ ಹೋಗ್ತಾವೆ. ಮಕ್ಕಳು ಶಾಣೆವನ. ಹಾಂ ಸರ್, 10th ಟಾಪರ್ ಅದಾಳ ಸರ್, ಈಗ ಹೈಸ್ಕೂಲ್ ಟಾಪರ್ ಅದಾಳ್ರಿ. ಹೌದಾ? ಹಾಂ ಸರ್. ಅವ್ಳು ಚಲೋ ಓದ್ಲಿ ಬಿಡಂಗಾರೆ. ಹಾಂ, ಓದ್ತಾ ಓದೋ ಟೈಮ್ ಬಂದಾಗ ನೋಡೋಣ ಅವಳ. ಹಾಂ, ಹಾಂ ಸರ್. ಆಯ್ತು, ಓಕೆ. ಇದು ಕತೆ, ಒಂಥರ ಮನೆ ಕತೆ. ಯಾವ ಮನೆ ಕತೆ ಅಂದರೆ ಎಲ್ಲರ ಮನೆಯೂ ಕತೆ. ಒಂದೊಂದು ಮನೆ ಕತೆಗೆ ಒಂದೊಂದು ಥರ ಇರುತ್ತೆ, ಅಷ್ಟೇ ವ್ಯತ್ಯಾಸ. ಒಂದು ಚಿನ್ನದಂತಿರುತ್ತೆ, ಒಂದು ಬೆಳ್ಳಿ ಥರ ಇರುತ್ತೆ, ಇನ್ನೊಂದು ತಾಮ್ರದ ಥರ ಇರುತ್ತೆ, ಇನ್ನೊಂದು ಕಬ್ಬಿಣದ ಥರ ಇರುತ್ತೆ, ಅಷ್ಟೇ. ನಮಗೆ ಕೇಳಿಸ್ದಾಗ ನಮ್ಮ ಭಾವನೆಗಳಿಗೆ ತಕ್ಕಂತ ಅದನ್ನು ತಿಳ್ಕೊಬೋದು. ದೀಸ್ ಆರ್ ಆಲ್ ಅಮೇಝಿಂಗ್ ಸೆಲೆಬ್ರೇಷನ್ಸ್ ಆಫ್ ಹೆಣ್ಣು ಮಕ್ಕಳ ಛಲದ ಕತೆಗಳ ಸಂಭ್ರಮ ಆಯ್ತು ನನಗೆ. ಭಾಳ ಜನಕ್ಕೆ ಇದು ಸಂಕಟದಲ್ಲಿ ಕಾಣುತ್ತೆ. ತುಂಬ ಜನಕ್ಕೆ ಈ ಕತೆಗಳನ್ನು ಕೇಳಿದಾಗ ಅಯ್ಯೋ ಅಂತೆಲ್ಲ ಅನ್ನಿಸ್ಬೋದು. ನನಗೆ ಅನಿಸಲ್ಲ, ನನಗೆ ಸಂಭ್ರಮ ಇದು. ಯಾತಕ್ಕೆ ಸಂಭ್ರಮ ನನಗೆ? ಐ ಫೀಲ್ ಹ್ಯಾಪಿ, ಎಕ್ಸೈಟೆಡ್ ಅಂತಂದರೆ ದೆರ್ ಆರ್ ವುಮೆನ್ ಹೂ ವಾಂಟ್ಸ್ ಟು ಫೈಟ್ ಬ್ಯಾಕ್ ಲೈಕ್ ದಿಸ್ ಅಂತ. ದ್ಯಾಟ್ಸ್ ದ ಬ್ಯೂಟಿ ಆ್ಯಕ್ಚುಲಿ. ಪಿಟಿ, ಅನುಕಂಪ ತೋರಿಸೋದು ಸುಲಭ, ಅನುಕೂಲ ಮಾಡಿಕೊಡುವುದು ಕಷ್ಟ. ನಮ್ಮಲ್ಲಿ ಆಗಬೇಕಾಗಿರೋದು ಅನುಕೂಲ ಮಾಡಿಕೊಡಬೇಕು ಅವ್ರನ್ನ ಬದುಕಕ್ಕೆ. ಅನುಕಂಪ ತೋರಿಸೋದ್ರಿಂದ ಪ್ರಯೋಜನ ಆಗಲಿಕ್ಕಿಲ್ಲ. ದಿಸ್ ವುಮನ್ ಆ ಕ್ಯಾಟಗರಿಗೆ ಬರುವಂಥ ಇನ್ನೊಂದು ಹೆಣ್ಣುಮಗಳು. ಆ ಕಾರಣಕ್ಕೆ ಇಷ್ಟು ಮಾಡಿದ್ದೀವಿ. ವಿ ಹೋಪ್ ಶಿ ವಿಲ್ ಬಿ ಆಲ್ ರೈಟ್ ಅಂತ ನನಗೆ ಅನಿಸತ್ತೆ, ಗೊತ್ತಿಲ್ಲ.